ಹಿಂಗಾಗೋಯ್ತು. ಮೊದ್ಲೇ ನೀನ್ ಯೋಚನೆ ಮಾಡ್ಬೇಕೋ ಬೇಡವು? ತಂಗಿ ಸಮಾನ ಆಗ್ತಾಳೆ ಅಂತ ಇಲ್ಗಾನ ಬಂದಿದ್ದು ಸುಮ್ಮನೆ ವೇಸ್ಟ್ ಆತಲ್ಲ. ನಡಿ, ಇಲ್ಲ ಬಣ್ಣಿನ ಇನ್ನೊಂದನು ತವ್ರ ಮನೆಗೆ ಸೇರಿಸ್ಬೇಡ ಹೇಳ್ತೀನಿ. ನನ್ನ ಮಗನ ಮದ್ವೆ ಆಗೋವರೆಗೂ ಇವಳು ಬರಬಾರ್ದು ಅಲ್ಲಿಗೆ. ಹಂಗ್ ಮಾಡು ಹೇಳ್ತೀನಿ. ಹಿಂಗೆ ಕಣೆ ಮಾಡೋದು ಪಾರ್ವತಿ, ನೀನೇನ್ ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ಇನ್ನೊಂದ್ಸಲ ಬಂದ್ರೆ ಏನಿಲ್ಲ, ಮನೆಗೆ ಸೇರ್ಸಲ್ಲ ಇವಳ. ಇದೇನಪ್ಪ ಇದು? ಅಲ್ಲಿ ಹೋಗಿ ಮದ್ವೆ ಆಗೋವರೆಗೂ ನಾನು ತವ್ರ ಮನೆಗೆ ಹೋಗಂಗಿಲ್ವಾ? ನಮ್ಮ ಅಜ್ಜಿ ಏನು ಹಿಂಗೆ ಅನ್ಸೈತೆ? ಇಲ್ಲ ಇಲ್ಲ, ಯಾವ್ದಾದ್ರು ಮಾಡಿ ಒಂದು ಹುಡುಗಿನ ಗಂಟು ಹಾಕ್ಲೇಬೇಕು. ಏನು ಮಾಡೋದು? ಅಯ್ಯೋ, ನಮ್ಮ ಸೀಮಾ ಇಲ್ದಿದ್ರೆ ಏನಂತೆ? ಸೀಮನ್ ಫ್ರೆಂಡ್ ಇದ್ದಾಳಲ್ವಾ? ಹೌದೌದು, ಆ ರೀಮಾ. ಅವಳನ್ನ ತೋರಿಸ್ತೀನಿ, ಅವ್ರ ಅಪ್ಪ ಅಮ್ಮಗೂ ಇಷ್ಟ ಆಗ್ಬೋದು. ಅಯ್ಯೋ ಅತ್ತೆ ಅತ್ತೆ, ಅಜ್ಜಿ ನಿಂತ್ಕೊಡ್ರಿ. ಯಾಕೆ ಯಾಕೆ ಹೇಳು? ನೀನು ಇನ್ ಮೇಲೆ ತವ್ರ ಮನೆಗೆ ಬರಬೇಡ, ಇಲ್ಲೇ ಇರು. ಲೋಕಿ ಮದ್ವೆ ಆಗೋವರೆಗೂ ನಿನಗೆ ಅಲ್ಲಿ ಇದೇ ಇಲ್ಲ, ಜಾಗ ಇಲ್ಲ. ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪ ಏನು ಬರಂಗಿಲ್ಲ, ನೀನು ಬರಂಗಿಲ್ಲ, ಅಷ್ಟೇನಿ. ನಮ್ಮ ಲೋಕಿ ಮದ್ವೆ ಆಗೋವರೆಗೂ ನೀನು ಹಿಂಗೆ ಇರಬೇಕು ಅಷ್ಟೇ ತಾನೇ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಾನಿಲ್ವಾ ಅವ್ನ ಮದ್ವೆ ಮಾಡಕ್ಕೆ? ನೀನಿದ್ರೆ ನೀನೇನೇ ಮಾಡ್ತೀಯಾ? ನಿನ್ ಕೈಲಿ ಏನಾಗುತ್ತೆ? ನೀನೇನು ಹೆಣ್ಣು ಹುಡುಕಿ ಮದ್ವೆ ಮಾಡಂಗಿದ್ಯಾ? ಎಲ್ಲಾದ್ರೂ ಹೆಣ್ಣು ತೋರಿಸ್ತೀಯ? ಒಳ್ಳೇದಾ? ಹೌದು, ಮತ್ತೆ ನಾನೇ ಹೆಣ್ಣು ತೋರಿಸಿ ಮದ್ವೆನೂ ಮಾಡ್ತೀನಿ ಬಿಡಿ. ನೀವ್ಯಾಕೆ ಚಿಂತೆ ಮಾಡ್ತೀರಾ? ಇದೇ ಊರಾಗೆ ಇನ್ನೊಬ್ಳು ಹುಡುಗಿದಾಳೆ, ಸೀಮನ್ ಫ್ರೆಂಡು ರೀಮಾ ಅಂತಾನ. ಅವಳು ಚೆನ್ನಾಗಿದ್ದಾಳೆ, ಅವ್ರ ಮನೆ ಕಡೆಗೂ ಚೆನ್ನಾಗಿದ್ದಾರೆ. ಬರೀ ಆ ಹುಡುಗಿನ ತೋರಿಸ್ತೀನಿ. ಅವ್ರ ಅಪ್ಪ ಅಮ್ಮಗೆ ಇಷ್ಟ ಆದ್ರೆ ಮದ್ವೆ ಮಾಡ್ಬಿಡೋಣ, ಲೋಕಿದು ರೀಮಂದು. ಹೌದೇನೆ? ಯಾರೇ ಹುಡುಗಿ? ಏನ್ ಮಾಡ್ತಾ ಇದ್ದಾಳೆ? ಚೆನ್ನಾಗಿದ್ದಾಳ? ಮನೆ ಕಡೆಗೆ ಅನುಕೂಲವಾಗಿದ್ದಾರ? ಒಳ್ಳೆ ಹುಡುಗಿನ? ಓ, ತುಂಬಾ ಒಳ್ಳೆ ಹುಡುಗಿ ಅತ್ತೆ. ನಿನಗೆ ತಕ್ಕನ ಸೊಸೆ ಅವಳು. ಅಂತಣ್ಣ ಊರು ತುಂಬಾ ಹುಡುಕಿರೋನು ನಿಮ್ಗೆ ಎಲ್ಲೂ ಸಿಗಲ್ಲ. ಬರೀ ತೋರಿಸ್ತೀನಿ, ನೀವೇ ನೋಡಿರಂತೆ ಅವ್ರ ಮನೆಗೆ ಹೋಗಿ. ಹೌದೇನೆ ಲಾವಣ್ಯ? ಸರಿ ಬಾ, ಮತ್ತೆ ಹೋಗೋಣ. ಇನ್ಯಾಕ್ ತಡ? ಅಮ್ಮ ಬಾ ಹೋಗೋಣ. ಅದನ್ನು ಕೆಲಸನ ಪೂರೈಸ್ಕೊಂಡು ಅವ್ರೇನು ಹೇಳ್ತಾರೆ ಕೇಳ್ಕೊಂಡು ಹೋಗೋಣ. ಕೊಡ್ತೀವಿ ಅಂದ್ರೆ ಹಂಗೇನೆ ಅವ್ರನ್ನೂ ಒಂದ್ಸರಿ ಬಂದು ಹೋಗಕ್ಕೆ ಕೇಳೋಣ. ಬಾರಮ್ಮ ಬಾ. ಸರಿ ಆಯ್ತು, ನಡಿಯಮ್ಮ. ಬಾರಿ ಲಾವಣ್ಯ, ಅದೆಲ್ಲ ಇದಾರೆ, ಅದೆಲ್ಲೈತ್ ಮನೆ, ಅವಳೆಲ್ಲ ಇದ್ದಾಳೆ ಅಂತ ನಾ ತೋರ್ಸ್ ಬಾ. ನಡೀರಿ ಅತ್ತೆ, ನಡೀರಿ, ಬರ್ತೀನಿ ಅಜ್ಜಿ, ನಡೀರಿ. ಸದ್ಯ ಆ ರೀಮನ್ನ ಈ ಲೋಕಿಗೆ ತಗಲಾಕ್ಬಿಟ್ರೆ ನನ್ನ ಲೈನ್ ಕ್ಲಿಯರ್ ಆಗುತ್ತೆ. ಲಾವಣ್ಯ, ಇನ್ನು ಎಲ್ಲೈತೆ ಅವ್ರ ಮನೆ? ಇನ್ನು ಎಷ್ಟು ದೂರ ಆಗುತ್ತೆ? ಇಲ್ಲಿ ಅತ್ತೆ, ಇನ್ನು ಸ್ವಲ್ಪ ದೂರ. ಅವ್ರದ್ದು ಸ್ವಲ್ಪ ದೂರ ಆಗುತ್ತೆ, ನಡ್ಕೊಂಡು ಹೋಗ್ಬೇಕು. ನಡೀರಿ. ಹೌದಾ, ಸರಿ ಆಯ್ತು ಬಾ. ಹುಡುಗಿ ಏನು ಓದೈತಿ? ಕೊಡ್ತಾರ ನಮ್ಮ ಲೋಕಿಗೆ? ಕೊಟ್ಟೆ ಕೊಡ್ತಾರೆ, ಯಾಕೆ ಕೊಡಲ್ಲ? ನೀವೇನು ಚೆನ್ನಾಗಿಲ್ವಾ? ಮನೆ ಕಡೆ ಚೆನ್ನಾಗಿದ್ದೀರಾ, ಒಬ್ಬನೇ ಮಗ, ಇನ್ನೇನ್ ಬೇಕು? ಅಂತ ಹುಡುಗನ್ ಕೊಡದೆ ಇನ್ಯಾರು ಕೊಡ್ತಾರೆ ಹೇಳ್ರಿ? ನಡಿಯತ್ತೆ, ಕೊಟ್ಟೆ ಕೊಡ್ತಾರೆ. ಹಂಗೆಲ್ಲ ಹೇಳೋಳು ನೀನೇ ಮದುವೆ ಆಗ್ಬೋದಾಯ್ತಪ್ಪ ನನ್ನ ಮಗುನ. ಅವಾಗ ಈ ತೊಂದ್ರೆನೇ ಇರ್ತಿರ್ಲಿಲ್ಲ ಹೆಣ್ಣು ಹುಡ್ಕಂತದ್ದು. ಅಯ್ಯೋ ಅತ್ತೆ, ಆಗಿದ್ದಾಗೋಯ್ತು. ಬ್ರಹ್ಮ ಅಲೇನೆ ಬರ್ತ್ ಕಳ್ಸಿರ್ತಾನಂತೆ ಯಾರಿಗೆ ಯಾರು ಜೋಡಿ ಆಗ್ಬೇಕು ಅಂತಾನ. ಹಂಗೆ ಆಗೋದು, ಯಾರು ಬದಲಾಯಿಸಕ್ಕಾಗಲ್ಲ. ನಾನು ನನ್ನ ಗಂಡ ಜೋಡಿ ಆಗ್ಬೇಕು ಅಂತ ಬ್ರಹ್ಮನೇ ನಿರ್ಧಾರ ಮಾಡಿದ್ಮೇಲೆ ನಾನು ನೀನು ಯಾವ ಲೆಕ್ಕ? ನಾವ್ ಅದನ್ನ ಚೇಂಜ್ ಮಾಡಕ್ಕಾಗುತ್ತಾ? ಆಗದೇ ಇಲ್ಲ. ನಡಿ ಸುಮ್ಮನೆ. ಸರಿ ಅಮ್ಮ, ಚೆನ್ನಾಗಿ ಮಾತಾಡೋದ್ ಕಲ್ತಿದ್ಯಾ ಬಿಡು. ಬಾ ಹೋಗೋಣ. ಸುಮ್ಮನೆ ಬೇಜಾರಪ್ಪ ಕೂತ್ಕೊಂಡು. ಅಯ್ಯೋ, ಸೀಮಾನಾದ್ರೂ ಬಂದಿದೆ, ಅವ್ರ ಜೊತೆಗೆ ಎಲ್ಲಾದ್ರೂ ಪಿಕ್ಚರ್ಗೋ ಎಲ್ಲಾದ್ರೂ ಟ್ರಿಪ್ ಆದ್ರೂ ಹೋಗಿ ಬರ್ಬೋದಾಯ್ತು. ಇವ್ ಅಮ್ಮ ಬೇರೆ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಸುಮ್ಮನೆ ರಿಸ್ಟ್ರಿಕ್ಷನ್ಸ್ ಹಾಕ್ತಾರಪ್ಪ. ನಾವೇನು ಚಿಕ್ಕ ಹುಡುಗರು ಅನ್ನಂಗೆ. ಏನಪ್ಪ ಈ ದೊಡ್ಡವ್ರಿಗೆ ಒಂದಿಷ್ಟು ಬುದ್ಧಿನೇ ಇಲ್ಲ ಅಲ್ಲ. ನಾವು ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಬರಬೇಕು ಅಂತ ನಾವು ನಿರ್ಧಾರ ಮಾಡ್ಬೇಕಾ ಅಥವಾ ನಮ್ಮ ಅಪ್ಪ ಅಮ್ಮ ನಿರ್ಧಾರ ಮಾಡೋದ? ಏನು ಜನನಪ್ಪ ಈಗಿನ ಹಳೆ ಕಾಲದ್ದು. ಇವ್ರಿಗೆ ಹೇಳಕ್ಕಾಗಲ್ಲ. ಈ ಕಾಲದ್ದು ಹುಡುಗರು ಯಾವ ಥರ ಇರ್ತಾರಂತ ನಮಗಿನ್ನೂ ಗೊತ್ತೇ ಇಲ್ಲ. ಏನೋ ಮದುವೆ ಮಾಡಿ ಕಳಿಸ್ತೀವಿ ಅಂತಾರೆ. ಅದು ಯಾವ ಅಂತ ಹುಡುಗನ ಹುಡುಕ್ತಾರೋ ಏನು ಕತ್ತೀಯ? ನಾನಂತೂ ಅಂತ ಇಂಥ ಹುಡುಗನಾದ್ರೆ ಒಪ್ಪೋದೇ ಇಲ್ಲ. ಏನಿದ್ರು ತಿಂಗಳಿಗೆ 3 ಲಕ್ಷ ಸಂಬಳ ತಗೋಬೇಕು. ನಾನು ಆರಾಮಾಗಿ ನನಗೆ ಇಷ್ಟ ಬಂದು ತಗೊಂಡು ಶಾಪಿಂಗ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಓಡಾಡ್ಕೊಂಡಿರ್ಬೇಕು. ಕೇಳಿದಷ್ಟು ದುಡ್ಡು ಕೊಡಬೇಕು ಗಂಡ. ಆ ಥರ ಇದ್ರೆ ಮಾತ್ರ ನಾನು ಮದುವೆ ಆಗೋದು. ಇಲ್ಲಾಂದ್ರೆ ನಾನು ಆಗೋದೇ ಇಲ್ಲ. ರೀಮಾ, ರೀಮಾ, ಏನು ನೀನ್ ಯಾಕೆ ಬಂದಿ ಇಲ್ಲಿಗೆ? ಇನ್ನು ಏನು ಫಿಟ್ಟಿಂಗ್ ಇಡಕ್ಕೆ ಬಂದಿದ್ಯಾ ಇಲ್ಲಿಗೆ? ಸುಮ್ಮನೆ ಹೋಗು. ಯಾರಿವ್ರು? ಇದೇನಿಲ್ಲ ಲಾವಣ್ಯ, ಈ ಪಿಳ್ಳೆ ಒಳ್ಳೆ ಅಡಕೆ ಮರ ಬೆಳೆ ಉದ್ದಕ್ಕೆ ಬೆಳೆದೈತಲ್ಲೇ, ಖಾರ ಯೂಟು ಇದ್ದ ಇದ್ದಾವೆ. ಅಯ್ಯೋ ಅಜ್ಜಿ, ಸುಮ್ಮನೆ ಇರ್ತೀಯಾ? ಇವಳೆ ಹುಡುಗಿ. ನಮ್ಮ ಲೋಕಿಗೆ ಮದುವೆ ಮಾಡ್ಕೊಂಬಕ್ಕೆ ನೋಡಕ್ ಬಂದಿರೋ ಹುಡುಗಿ ಇವಳೇನೆ. ಚೆನ್ನಾಗಿದ್ದಾಳೆ, ಸುಮ್ಮನಿರು. ಇವಳೇನೆ ಪರವಾಗಿಲ್ಲ, ಉದ್ದು ಕೈದಾಳೆ. ಆದ್ರೂ ನೋಡಕ್ಕೆ ಸಣಕ್ಕೆ ಇದ್ದಾಳೆ. ಸಣಕ್ಲಿಗೆ ಆಗ್ಯಾಳ. ಒಂದು ಈಡ್ ದಪ್ಪ ಇದ್ದಿದ್ರೆ ಸಣಕ್ಕಿರೋದು ಬಿಡು, ಪರವಾಗಿಲ್ಲ. ಮನೆ ಕಡೆ ಚೆನ್ನಾಗಿದ್ದಾರಲ್ವಾ? ಆಮೇಲೆ ಎಲ್ಲ ನಾನು ದಪ್ಪ ಹಾಕ್ತಾಳೆ ಮದುವೆ ಆದ್ಮೇಲೆ. ಹೌದೌದು, ಇರು. ರೀಮಾ, ರೀಮಾ, ನಿಮ್ಮ ಅಮ್ಮ ಇಲ್ವೇನೆ? ಯಾಕೆ? ಓ ಸುಮ್ಮನೆ ಹೇಳೆ. ಆಂಟಿ, ಆಂಟಿ. ಓ ಲಾವಣ್ಯ, ಏನಮ್ಮ ಸಮಾಚಾರ? ಏನ್ ದಿಢೀರ್ ಅಂತ ಬಂದ್ಬಿಟ್ಟಿದ್ಯಾ? ಯಾರಿವ್ರು? ಆಂಟಿ, ಇವರು ನಮ್ಮ ಅಜ್ಜಿ, ಅವ್ರು ನಮ್ಮ ಅತ್ತೆ.
ಹೌದಾ, ಸರಿ ಆಯ್ತು. ಏನು ವಿಷಯ ಬರೀ ಒಳಿಕೆ, ಆಮೇಲೆ ಮಾತಾಡೋಣ ಬರೀ. ಯಾರನ್ನ ಯಾಕೆ ಒಳಗೆ ಕರಿತಾ ಇದ್ಯಾ? ಇಲ್ಲೇ ಮಾತಾಡ್ಸಿ ಕಳಿಸು, ಯಾಕೆ ಬಂದಿದ್ದಾರೆ ಅಂತ ಕೇಳಿ. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಂತೀಯ ಇಲ್ವ ನೀನು? ಸುಮ್ಮನೆ ನಿಂತ್ಕಳೆ. ಏನೊಂದು ಸಂಸ್ಕಾರ ಇಲ್ಲ, ಏನಿಲ್ಲ. ಮನೆ ಹತ್ರ ಯಾರನ್ನ ಬಂದ್ರೆ ಬರ್ರಿ ಕೂತ್ಕೊಳ್ರಿ, ಒಳಗೆ ಬರ್ರಿ, ನೀರು ಕುಡಿತೀರಾ ಅಂತ ಕೇಳಂಗಿಲ್ಲ. ಕೊಬ್ಬು ಇವಳಿಗೆ. ಮೊದಲು ಮದುವೆ ಮಾಡಿ ಕಳಿಸ್ತೀವಿ, ಆಮೇಲೆ ಗೊತ್ತಾಗುತ್ತೆ ನಿನಗೆ ಸಂಸಾರ ಅಂದ್ರೆ ಏನು ಅಂತ. ಈಗ ಅಲ್ಲ, ಹಿಂಗ ಆದ್ರೆ ಅಷ್ಟೇ, ಗಂಡನ ಮನೆಯವರು ಉಗ್ದು ಓಡಿಸ್ತಾರೆ ನಿನ್ನ. ಸ್ವಲ್ಪ ಬುದ್ಧಿ ಕಲ್ತ್ಕ. ಹೋಗ್ಲಿ ಬಿಡಿ ಆಂಟಿ, ಮದ್ವೆ ಆದ್ಮೇಲೆ ಬುದ್ಧಿ ಕಲಿತಾಳೆ, ಕಲಿಲೇಬೇಕು ಬಿಡಿ. ಈಗ ನಡೀರಿ ಒಳಕ್ಕೆ. ಹೌದಮ್ಮ, ಬರಿ. ಬರಕ್ಕ, ಬರಿ ಒಳಕ್ಕೆ ಬರಕ್ಕ, ಬಾ ಕುತ್ಕೊ ಬರ್ರಿ. ಏ ರೀಮಾ, ಹೋಗಿ ಅವ್ರಿಗೆಲ್ಲ ಕುಡಿಯೋಕೆ ಕಾಪಿ ಕಾಸ್ಕೊಂಬ ಹೋಗು. ಕಾಪಿನ ನಾನಾ? ತಿನ್ಯಾರು ಕಾಸ್ಕೊಬತ್ತಾರೆ, ಹೋಗು. ಕಾಪಿ ಬೇಡ, ಏನು ಬೇಡ ಕಣಕ. ನಾವ್ ಈಗಿನ ಕುಡಿದ್ ಬಂದ್ವಿ ಲಾವಣ್ಯರ ಮನೆಗೆ, ಏನು ಬೇಡ. ಕುತ್ಕೊಳ್ರಿ. ಹೌದಾ, ಸರಿ ಸರಿ ಆಯ್ತು. ಮತ್ತೆ ಲವಣ್ಯ, ಏನಮ್ಮ ಸಮಾಚಾರ? ಏನು ನಿಮ್ಮ ಅತ್ತೆ ನಿಮ್ಮ ಅಜ್ಜಿ ಎಲ್ಲ ಇಲ್ಲಿಗೆ ಬಂದಿದ್ರಲ್ಲ? ಏನಿಲ್ಲ ಆಂಟಿ, ಅದು ರೀಮನ್ಗೆ ಮದ್ವೆ ಮಾಡ್ಬೇಕು ಅಂತಿದ್ರಲ್ಲ, ಎಲ್ಲಾದ್ರೂ ಗಂಡ್ ಸೆಟ್ ಆಯ್ತಾ? ಮದ್ವೆ ಏನಾದ್ರು ಸೆಟ್ ಮಾಡಿದ್ರೆ ಹೆಂಗೆ? ಇನ್ನೂ ಇಲ್ಲ ಕಣಮ್ಮ ಲವಣ್ಯ, ನಾವು ಅದೇ ಕೆಲಸದಲ್ಲೇ ಇದ್ದೀವಿ. ನನ್ನ ಮಗನೂ ಅದೇ ಕೆಲಸದಲ್ಲೇ ಇದ್ದಾನೆ. ಏನು ಮಾಡೋದು, ನಮ್ಮನೆಗೆ ನನ್ನ ಗಂಡ ಬೇರೆ ಇಲ್ವಲ್ಲ. ನಾವು ಕಾಣದೇ ಇರೋ ಜಾಗಕ್ಕೆ ಹೆಂಗೆ ಕೊಡೋದು ಅಂತ ದೂರ್ಲವ್ರು ಬರ್ತಾರೆ. ಯಾರು ಗೊತ್ತಿಲ್ಲ, ಇಲ್ಲಿ ಹತ್ರದಲ್ಲಿ ಯಾರಾದರೂ ಬಂದರೆ ನೋಡೋಣ, ಒಳ್ಳೆಯವರಾದ್ರೆ ಕೊಡೋಣ ಅಂತ ಅನ್ಕೊಂಡಿದ್ದೀವಿ. ಹೌದಾಂಟಿ, ಒಳ್ಳೇದಾಯ್ತು ಬಿಡಿ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ನಾನಿದ್ದೀನಲ್ಲ, ಒಳ್ಳೆ ಹುಡುಗನ ನಾನೇ ಹುಡುಕೊಡ್ತೀನಿ. ಅದಕ್ಕೆ ತಾನೇ ನಾನು ಬಂದಿರೋದೀಗ. ಇದೇನಿದೆ, ಇವಳು ಹಿಂಗೆ ಮಾತಾಡ್ತಾ ಇದ್ದಾಳೆ? ಇವಳು ನನಗೆ ಗಂಡು ಹುಡುಕೊಡ್ತಾಳ? ಏನೋ ಪ್ಲಾನ್ ಮಾಡ್ಕೊಂಡ್ ಬಂದಿರೋ ಥರ ಇದ್ದಾಳೆ ಈ ಲಾವಣ್ಯ. ಏನಿರ್ಬೋದು? ನನಗೆ ಯಾಕೆ ಇವಳು ಗಂಡು ಹುಡುಕ್ಬೇಕು? ಹೌದೇನಮ್ಮ, ಯಾರಾದರೂ ಇದ್ದೆ ನಿಮ್ಮ ಕಡೆಯವರು ಹೇಳಮ್ಮ. ಗೊತ್ತಿರೋರಾದ್ರೆ ನಮಗೂ ಸಂತೋಷ. ಇಲ್ಲೇ ಹತ್ರದಾಗಿರ್ತಾಳೆ, ಹೋಗೋ ಬರೋಕ್ಕೂ ಚೆನ್ನಾಗಿರುತ್ತೆ ಅಂತನ. ಅದಕ್ಕೆ ಆಂಟಿ ಬಂದಿರೋದೀಗ. ನಮ್ಮ ಅತ್ತೆ ಇದಾರಲ್ಲ, ನಾನು ಹೇಳಿದ್ನಲ್ಲ, ನಮ್ಮ ಅತ್ತೆ ಮಗನ ನಾನು ಮದುವೆ ಆಗ್ಬೇಕಾಯ್ತು, ನನಗೆ ಇಷ್ಟ ಇರಲಿಲ್ಲ, ನಾನು ಲವ್ ಮಾಡಿ ನಮ್ಮ ಮನೆಯವ್ರನ್ನ ಮದುವೆ ಆಗಿ ಬಂದೆ ಅಂತಾನ. ಅದಕ್ಕೆ ಇವ್ರ ಮಗ ಒಬ್ಬ ಇದಾನೆ, ಲೋಕೇಶ್ ಅಂತ. ಅವರು ಮನೆ ಕಡೆಗೆ ಚೆನ್ನಾಗೇ ಇದ್ದಾರೆ, ಒಳ್ಳೆ ಹುಡುಗ. ಇವರು ಹೆಣ್ಣು ಹುಡುಕ್ತಾ ಇದ್ರು. ನೀವು ಹೆಂಗು ಗಂಡು ನೋಡ್ತಾ ಇದ್ರಲ್ವಾ, ಇಲ್ಲಿ ಹತ್ರದಾಗ ಯಾವ್ದಾದ್ರು ಇದ್ರೆ ನೋಡೋಣ ಅಂತನ, ಅದಕ್ಕೋಸ್ಕರ ಕರ್ಕೊಂಬಂದೆ. ನಿಮ್ಗೆ ಇಷ್ಟ ಇದ್ರೆ ಮಾತು ಮುಂದುವರಿಸ್ಬೋದು. ನೀನ್ ಯಾರು ನನಗೆ ಗಂಡು ಹುಡ್ಕಕ್ಕೆ? ಅಮ್ಮ, ಏನಿದು? ಇವಳು ಯಾರು? ಬಾಯಿ ಮುಚ್ಕೊಂಡು ನಿಂತ್ಕೊಂಡೆ ಸರಿ, ಇಲ್ಲಾಂದ್ರೆ ಕಪಾಳ ಬಿಡ್ತೀನಿ ಇವಾಗ. ಮುಚ್ಕೊಂಡು ನಿಂತ್ಕೊಳ್ಳಿ, ಏನು ಗೊತ್ತಾಗಲ್ಲ, ಏನೆಲ್ಲ ಸುಮ್ಮನೆ ಮಾತಾಡ್ತಾಳೆ. ಏನಮ್ಮ, ನನ್ನ ಮೊಮ್ಮಗ, ನನ್ನ ಮಗಳು ಇವಳು ಪಾರ್ವತಿ, ಇವಳ ಮಗುಗೇನೆ ಏನ್ ನೋಡ್ತಾ ಇದೀವಿ. ನಿಮ್ಮ ಹುಡುಗಿ ಕೊಡೋದಾದ್ರೆ ನೋಡ್ರಿ, ನಮ್ಮ ಲೋಕಿನ ಬಂದು ಒಂದ್ಸರಿ ನೋಡ್ಕೊಂಡು ಹೋಗ್ತಾನೆ. ನೀವು ಒಂದ್ಸಲ ಬಂದು ಹೋದ್ರೆ ಆಮೇಲೆ ಮದುವೆ ಮಾತುಕತೆ ಮುಂದುವರ್ಸೋಣ, ನಿಮ್ಗೆ ಇಷ್ಟ ಇದ್ರೆ. ತುಂಬ ಸಂತೋಷ. ಹೆಂಗೂ ಇಲ್ಲೇ ಲಾವಣ್ಯಕ್ಕೆ ಗೊತ್ತಿರೋರೆ ಅಲ್ವಾ, ನಮಗೂ ನಾವು ಗಂಡು ಹುಡುಕ್ತಿದ್ವಿ, ಇಲ್ಲಿ ಹತ್ರದಲ್ಲಿ ಯಾರಾದರೂ ಇದ್ರೆ ಕೊಡೋಣ ಅಂತನ. ಇವಳು ಒಂದು ಸ್ವಲ್ಪ ಚಿಟಿಕೆ ಜಾಸ್ತಿ, ಒಂದು ಸ್ವಲ್ಪ ಸಿಟ್ಟು ಜಾಸ್ತಿ, ಹಂಗಾಗಿ ದೂರ ಬರಕ್ಕೆ ಕೊಟ್ರೆ ನಮಗೂ ಹೋಗಿ ಬರೋಕ್ಕಾಗಲ್ಲ ಅಂತನ ನೋಡ್ತಿದ್ವಿ. ಹೆಂಗೋ ಒಳ್ಳೆ ಕೆಲಸ ಮಾಡ್ದೆ ಕಣಮ್ಮ ಲಾವಣ್ಯ. ನಿಮ್ಮ ಅತ್ತೆ ಮಗ ಬಂದು ಹೋಗ್ಲಿ ಒಂದ್ಸಲ, ನನಗೂ ಇಷ್ಟನೇ. ಬಂದು ನೋಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ, ನಾವು ಒಂದ್ಸಲ ಬರ್ತೀವಿ. ಆಯ್ತಂಟಿ, ಅದಕ್ಕೇನಂತೆ, ಒಂದ್ಸಲ ಕಳಿಸ್ತೀವಿ. ನಿಮ್ಗೆ ಇಷ್ಟ ಆಯ್ತಾ? ಮೊಬೈಲಲ್ಲಿ ಫೋಟೋ ಇದೆ, ತೋರಿಸ್ಲಾ? ತೋರ್ಸಮ್ಮ ನೋಡೋಣ. ನೋಡಿ ಆಂಟಿ, ಇವನೇ ಹುಡುಗ. ಇದು ಯಾವಾಗಲೂ ನಮ್ಮ ಫ್ಯಾಮಿಲಿ ಫಂಕ್ಷನ್ ಆಗಿ ತೆಗೆಸ್ಕೊಂಡಿದ್ದು. ಹೌದೇನು? ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದ್ದಾನೆ. ಸರಿ ಆಯ್ತು ಬಿಡು, ಒಂದ್ಸಲ ನಾವು ಬಂದು ಹೋಗ್ತೀವಿ. ನನ್ನ ಮಗ ಬರಲಿ, ಅವನಿಗೂ ಹೇಳ್ಬಿಟ್ಟು ಕರ್ಕೊಂಬತ್ತೀನಿ ಯಾವಕ್ಕಾದ್ರೂ. ಸರಿ ಆಂಟಿ, ಆಯ್ತು, ತುಂಬಾ ಸಂತೋಷ ಆಯ್ತು. ಏ ರೀಮಾ, ನೋಡು, ನೀನ್ ಮದ್ವೆ ಆಗೋ ಹುಡುಗ ಹೆಂಗಿದಾನೆ ನೋಡು, ಒಳ್ಳೆ ರಾಜ್ಕುಮಾರ್ ಇದ್ದಂಗಿಲ್ವಾ? ನಿನ್ಗೂ ಅವನಿಗೂ ಸೂಪರ್ ಆಗಿರುತ್ತೆ ಜೋಡಿ. ನೀನ್ ಯಾವಳಿ ನನಗೆ ಗಂಡು ನೋಡಕ್ಕೆ? ನೀನ್ ಮದ್ವೆ ಆಗ್ಬೇಕಾಗಿದ್ದವನ್ನ ನಾನು ಮದ್ವೆ ಆಗ್ಬೇಕಾ? ನನಗೆ ಇಷ್ಟ ಇರ್ಲಿಲ್ಲ ಕಣೆ, ಅದಕ್ಕೆ ಅವನು ಬಿಟ್ಟು ನಾನು ಆಕಾಶ್ನ ಮದ್ವೆ ಆಗಿದ್ದು. ನೀನು ಮದ್ವೆ ಆಗು, ಇವನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾನೆ. ಮದ್ವೆ ಆಗದೆ ಇರೋನ್ನ ಆಗ್ಬೇಕು, ಆಗಿರೋರ ಹಿಂದೆ ಹೋಗೋದಲ್ಲ ರೀಮಾ, ಅರ್ಥ ಆಯ್ತಾ? ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಇವನ್ ಮದ್ವೆ ಆಗಲ್ಲ. ಏನಮ್ಮ ಲಾವಣ್ಯ, ಏನಂತ ಇದ್ದಾಳೆ ಹುಡುಗಿ? ಹುಡುಗ ತುಂಬಾ ಇಷ್ಟ ಆದ, ಯಾವಾಗ ಮದ್ವೆ ಇಟ್ಕೊಂತೀರಾ ಅಂತ ಕೇಳ್ತಾ ಇದ್ದಾಳೆ ರೀಮಾ. ಹೌದಾ? ಹಂಗಾದ್ರೆ ಬೇಗ ಮದುವೆ ಮಾಡಿ ಮುಗಿಸ್ಬಿಡದೆ. ನಾವು ಒಂದ್ಸಲ ನಿಮ್ಮ ಮನೆಗೆ ಬಂದು ನೋಡ್ತೀವಿ ಹೇಳಮ್ಮ, ನಿಮ್ಮ ಅತ್ತೆ ಮನೆಗೆ. ಸರಿ ಆಂಟಿ, ಫೋನ್ ಮಾಡ್ಬಿಟ್ಟು ಬರ್ರಿ, ನಾನು ಬರ್ತೀನಿ ಅವತ್ತು ಊರಿಗೆ. ಸರಿ ಅಮ್ಮ, ಆಯ್ತು. ಊಟ ಮಾಡ್ಕೊಂಡು ಹೋಗಿರಂತ ಇರ್ರಿ. ಬೇಡ ಕಣಕ್ಕ, ಇನ್ನೊಂದ್ಸಲ ಬಂದಾಗ ಮಾಡ್ತೀವಿ. ಹೆಂಗೋ ನೀವು ಒಪ್ಕೊಂಡಲ್ಲ ಅಷ್ಟೇ ನಮಗೆ ಸಂತೋಷ. ಬರ್ತೀವಿ ಬರ್ತೀವಕ್ಕ, ಇನ್ನೊಂದ್ಸಲ ಬಂದಾಗ ಊಟ ಮಾಡ್ಕೊಂಡು ಹೋಗ್ತೀವಿ, ಬೇಜಾರು ಮಾಡ್ಕೋಬೇಡ್ರಿ. ಸರಿ ಆಯ್ತು, ಹೋಗಿ ಬರ್ರಿ, ಒಳ್ಳೇದಾಗ್ಲಿ. ಆಂಟಿ ಬರ್ತೀನಿ ಆಂಟಿ. ರೀಮಾ ಬಾಯ್. ಸರಿ ಆಯ್ತಮ್ಮ, ಹೋಗ್ಬಾ, ಒಳ್ಳೇದಾಗ್ಲಿ.
ಅಯ್ಯೋ ಲಾವಣ್ಯ ಎಷ್ಟು ಒಳ್ಳೆ ಹುಡುಗಿ, ನಮ್ಮ ಮನ್ಸು ಅರ್ಥ ಮಾಡ್ಕೊಂಡು ನೋಡು ಹುಡುಗನ ಇಲ್ಲಿಗೆ ಕರ್ಕೊಂಬಂದಿದ್ದಾಳೆ. ನಾವೇ ಹುಡ್ಕೋದಾದ್ರೆ ಈ ಒಳ್ಳೆ ಹುಡುಗನ ಎಲ್ಲಿ ಹುಡ್ಕಕ್ಕಾಗೋದು? ಮಾ ನಾನಂತೂ ಈ ಮದುವೆ ಆಗಲ್ಲ ಹೇಳಿರ್ತೀನಿ. ಮುಚ್ಚೆ ಬಾಯಿ ಸಾಕು, ಆಗಲ್ವಂತೆ. ಇನ್ಯಾರನ್ನೇ ಆಗ್ತೀಯಾ? ಓಹೋ ನೀನು ಓದಿ ಅಡ್ರಾಕದು ಅಷ್ಟ್ರಾಗೆ ಐತಿ. ಇಲ್ಲಮ್ಮ ನಾನಿನ್ನೂ ಕೆಲ್ಸಕ್ಕೆ ಹೋಗ್ಬೇಕು. ನಾನು ಈಗಲೇ ಮದುವೆ ಆಗಲ್ಲ. ಕೆಲ್ಸಕ್ಕೆ ಹೋಗುವಂತೆ, ಸುಮ್ಮನೆ ಮದುವೆ ಆಗಿ ಕೆಲ್ಸಕ್ಕೆ ಹೋಗು. ಇಲ್ಲಿ ನಮಗೆ ತಲೆನೋವು ತರಬೇಡ. ನಿನ್ನ ನಾವು ಕಾತ್ಕೊಂಡು ಕೂಕಮಕ್ಕಾಗಲ್ಲಮ್ಮ. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಈ ಲಾವಣ್ಯ ಅನ್ನೋಳು ಈ ತರ ತಂದಿಟ್ಬಿಟ್ಲು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.